ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸವಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಬ್ರೆಡ್ ಪನ್ನೀರ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಮನೇಲಿ ಅಂತ ನೋಡ್ಕೊಳ್ಳೋಣ. ನಾನು ಸ್ಲೈಸ್ ಆಗಿ ಇಲ್ಲಿ ಕ್ಯಾಪ್ಸಿಕಮ್, ಆನಿಯನ್, ಕ್ಯಾಬೇಜ್ ಮತ್ತು ಕ್ಯೂಬಾಗಿ ಚಿಕ್ಕದಾಗಿ ಕ್ಯೂಬಾಗಿ ನಾನು ಪನ್ನೀರ್ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ತಂದೂರಿ ಮಯೋನೀಸ್ ತೊಗೊಂಡಿದ್ದೀನಿ, ಬೆಣ್ಣೆ ತೊಗೊಂಡಿದ್ದೀನಿ. ನಾವು ಎಣ್ಣೆನಾದ್ರು ಆಪ್ಷನಲ್ಲಾಗಿ ತೊಗೋಬೋದು. ಆಮೇಲೆ ಖಾರ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂಚೂರು ಟೇಸ್ಟಿಗೆ ಅಂತ ನಾನು ಮ್ಯಾಗಿ ಮಸಾಲ ತೊಗೊಂಡಿದ್ದೀನಿ. ಅದು ಆಪ್ಷನಲ್, ನೀವು ಟೇಸ್ಟ್ ಒಂಚೂರು ಬೇಕು ಅಂದರೆ ನೀವು ತೊಗೊಬೋದು. ಉಪ್ಪು ಮತ್ತು ನಾನು ಇಲ್ಲಿ ಬ್ರೆಡ್ ತೊಗೊಂಡಿದ್ದೀನಿ. ಇವಾಗ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಒಂದು ಸ್ವಲ್ಪ ಮೆಲ್ಟ್ ಆದಮೇಲೆ ಅದಕ್ಕೆ ಇವಾಗ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಅದಕ್ಕೆ ಒಂಚೂರು ಉಪ್ಪು ಹಾಕ್ಕೊತೀನಿ. ಆವಾಗ ಬೇಗ ಕಲರ್ ಬರುತ್ತೆ, ಒಂದು ಸ್ವಲ್ಪ ಬೇಗ ಗೋಲ್ಡನ್ ಕಲರ್ ಬರುತ್ತೆ. ಅದು ಚೆನ್ನಾಗಿ ಈರುಳ್ಳಿ ಹಾಕಿ ಫ್ರೈ ಆದಮೇಲೆ ಈಗ ನೆಕ್ಸ್ಟ್ ನಾವು ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ತುಂಬ ಸ್ಲೈಸ್ ಆಗೋದು ಬೇಡ, ಮೆತ್ತ ಥರ ಆಗೋದು, ಒಂದು ಸ್ವಲ್ಪ ಕ್ರಿಸ್ಪಿಯಾಗೇ ಇರಬೇಕು. ಅದು ಕರಮ್ ಅಂತ ಸಿಗಬೇಕು ಸ್ಯಾಂಡ್ವಿಚಲ್ಲಿ. ಆ ಥರ ಇದ್ದರೆ ಚೆನ್ನಾಗಿರುತ್ತೆ. ತುಂಬ ಮೆತ್ತಗಾದರೆ ಅದು ಪಲ್ಯ ಥರ ಆಗಿಬಿಡುತ್ತೆ. ಸೊ ಹಂಗಾಗಿ ನಾವು ಒಂದು ಸ್ವಲ್ಪ ಕ್ರಿಸ್ಪಿಯಾಗೇ ಮಾಡ್ಕೊಳ್ಳೋಣ. ಈ ಕ್ಯಾಪ್ಸಿಕಮ್ ಎಲ್ಲ ಹಾಕಾದ್ಮೇಲೆ ನೆಕ್ಸ್ಟು ಕ್ಯಾಬೇಜ್ ಹಾಕೋಣ. ಕ್ಯಾಬೇಜ್ನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಅದಕ್ಕೀಗ. ಆಮೇಲೆ ನಿಮಗೆ ಒಂದು ಸ್ವಲ್ಪ ಖಾರ ಬೇಕು ಅಂತಂದರೆ ಚೂರು ಜಾಸ್ತಿ ಖಾರ ಪುಡಿ ಹಾಕ್ಕೊಳ್ಳಿ. ನಾವು ತಂದೂರಿ ಮಯೋನೀಸ್ ಹಾಕ್ಕೊತಿರೋದ್ರಿಂದ ನಾವು ಇದೊಂಚೂರು ನೋಡಿ ಖಾರ ಪುಡಿ ಹಾಕ್ಕೋಬೇಕು. ನೀವಿಲ್ಲಾಂದರೆ ಪ್ಲೇನ್ ಮಯೋನೀಸ್ ಹಾಕ್ಕೊತೀನಿ ಅನ್ನೋದಿದ್ದರೆ ನಾವು ಇಲ್ಲಿ ಖಾರ ಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ನಡೆಯುತ್ತೆ. ಚಿಲ್ಲಿ ಸಾಸ್ ಬೇಕಾದ್ರೆ ಯೂಸ್ ಮಾಡ್ಬೋದು. ನಾನು ಚಿಲ್ಲಿ ಸಾಸ್ ಯೂಸ್ ಮಾಡ್ತಿಲ್ಲ, ಇಲ್ಲಿ ಬರೀ ಖಾರ ಪುಡಿ ಮಾತ್ರ ಹಾಕ್ತಿದ್ದೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಪನ್ನೀರ್ ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಅದನ್ನು ಆಫ್ ಮಾಡಿ ಒಂದು ಬೌಲಿಗೆ ಹಾಕ್ಕೊಂಡು ತಂದೂರಿ ಮಯೋನೀಸ್ನ ನಾವು ಈಗ ಅದು ಪಲ್ಯ ಮಾಡ್ಕೊಂಡಿರ್ತೀವಲ್ಲ, ಪಲ್ಯದಕ್ಕೆ ತಂದೂರಿ ಮಯೋನೀಸ್ ಹಾಕಬೇಕು. ತಂದೂರಿ ಮಯೋನೀಸ್ನ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ವೆಜಿಟೇಬಲ್ಸ್ಗೂ ಮಿಕ್ಸ್ ಆಗಬೇಕು ಆ ಮಯೋನೀಸು. ಸೊ ಈಗ ಹಂಗೆ ಕ್ಲೀನಾಗಿ ಮಿಕ್ಸ್ ಮಾಡಾದಮೇಲೆ ಒಂದೊಂದೇ ಬ್ರೆಡ್ ಸ್ಲೈಸ್ಗಳಿಗೆ ನಾನಿಲ್ಲಿ ಸಪ್ಪೆ ಬ್ರೆಡ್ ತೊಗೊಂಡಿದ್ದೀನಿ. ನಾವು ಸ್ವೀಟ್ ಬ್ರೆಡ್ ತೊಗೊಂಡ್ರೆ ಅದು ಟೇಸ್ಟು ಅಷ್ಟು ಚೆನ್ನಾಗಿ ಬರೋಲ್ಲ. ಸೊ ಹಂಗಾಗಿ ನಾವಿಲ್ಲಿ ಸಪ್ಪೆ ಬ್ರೆಡ್ ತೊಗೊಂಡಿದ್ದೀವಿ. ಈ ಬ್ರೆಡ್ನ ಕ್ಲೀನಾಗಿ ಅದಕ್ಕೆ ತುಪ್ಪನೋ ಬೆಣ್ಣೆನೋ ನಿಮಗೆ ಯಾವ್ದು ಕಂಫರ್ಟೇಬಲ್ ಅನಿಸುತ್ತೆ, ಅವೈಲೇಬಲ್ ಯಾವುದಿರುತ್ತೆ ನೀವು ಅದನ್ನು ಚೆನ್ನಾಗಿ ಹಾಕ್ಕೋಬೋದು. ನಾನಿಲ್ಲಿ ನನ್ನ ಮನೇಲಿ ನನ್ನ ಮಗಳಿರೋದ್ರಿಂದ ನಾನು ಒಂದು ಸ್ವಲ್ಪ ಹೆಲ್ದಿ ವರ್ಷನಾಗಿ ನಾನು ಬೆಣ್ಣೆನೇ ಹಾಕ್ಕೊಡ್ತೀನಿ ಆಲ್ಮೋಸ್ಟ್ ಆಲ್. ಸೊ ಹಂಗಾಗಿ ಅದನ್ನು ಚೆನ್ನಾಗಿ ಫಿಲ್ ಮಾಡಬೇಕು. ಅದನ್ನು ಫಿಲ್ ಮಾಡಿ ತವಾ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಅದನ್ನು ಬ್ರೆಡ್ನ ಎರಡು ಕಡೆಯೂ ಟೋಸ್ಟ್ ಮಾಡಬೇಕು. ನೀವು ಟೋಸ್ಟರ್ ಇದ್ದರೆ ಟೋಸ್ಟರಲ್ಲಾದ್ರೂ ಟೋಸ್ಟ್ ಮಾಡ್ಬೋದು. ನಾನು ಟೋಸ್ಟರ್ ಇಲ್ಲ, ಸೊ ಹಂಗಾಗಿ ನಾನು ದೋಸೆ ಪ್ಯಾನಲ್ಲೇ ಮಾಡಿದೆ. ದೋಸೆ ಪ್ಯಾನಲ್ಲಿ ಮಾಡಿದ್ರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಟೋಸ್ಟರಾದರೆ ಬೇಗ ಆಗುತ್ತೆ. ಇಲ್ಲಿ ನೀವು ಚೀಸ್ ಯೂಸ್ ಮಾಡ್ಬೋದು ಬೇಕಾದರೆ. ಚೀಸ್ ಎಲ್ಲ ಅಂದರೆ ಸ್ಲೈಸ್ ಚೀಸ್ ಬರುತ್ತಲ್ಲ, ಆ ಸ್ಲೈಸ್ ಚೀಸ್ನೂ ಹಾಕ್ಬೋದು. ಚೀಸ್ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ, ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಚೀಸ್ ಅದು ವೆಜಿಟೇಬಲ್ಸ್ನ ನೀವು ಕ್ಯಾರೆಟ್ ಹಾಕ್ಕೋಬೋದು ಚಿಕ್ಕದಾಗಿ ಸ್ಲೈಸ್ ಮಾಡಿ. ಆಮೇಲೆ ಎಗ್, ನೀವು ಪನ್ನೀರ್ ಬದಲಿಗೆ ಬೇಕಾದ್ರೆ ನಾನ್ ವೆಜ್ ತಿನ್ನೋರಾಗಿದ್ದರೆ ಎಗ್ನೆಲ್ಲ ಕ್ಲೀನಾಗಿ ಗ್ರೇಟ್ ಮಾಡಿಬಿಟ್ಟು ಬಾಯ್ಲ್ ಮಾಡಿ ಎಗ್ನೂ ಮಾಡ್ಬೋದು. ತುಂಬ ಥರ ಮಾಡ್ಕೊಬೋದು. ನಮ್ಮ ಮನೇಲಿ ಪನ್ನೀರಲ್ಲಿ ಇಷ್ಟಪಡೋದ್ರಿಂದ ನಾವು ಪನ್ನೀರಲ್ಲಿ ಮಾಡಿದ್ದೀವಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಎಗ್ ಸ್ಯಾಂಡ್ವಿಚ್ ಎಲ್ಲ ಥರದ್ದು ತೋರಿಸ್ತೀನಿ. ನಾವು ಈ ಥರ ನೋಡಿ ಕ್ಲೀನಾಗಿ ಗೋಲ್ಡನ್ ಫ್ರೈ ಆಗಬೇಕು ಬ್ರೆಡ್ಡೆಲ್ಲ, ಇಲ್ಲಾಂದ್ರೆ ಹಸಿ ಅನಿಸುತ್ತೆ ಬ್ರೆಡ್ಡು. ಸಪ್ಪೆ ಬ್ರೆಡ್, ವೀಟ್ ಬ್ರೆಡ್ ಯಾವ ಥರದಾದ್ರೂ ತೊಗೊಳ್ಳಿ. ಆದರೆ ಸ್ವೀಟ್ ಬ್ರೆಡ್ ತೊಗೊಂಡ್ರೆ ನೀವು ಒಳಗಡೆ ಹಾಕಿರೋ ಫಿಲ್ಲಿಂಗ್ ಟೇಸ್ಟ್ಗಿಂತ ನಿಮಗೆ ಸ್ವೀಟ್ನೆಸ್ ಜಾಸ್ತಿ ಕೊಡೋದ್ರಿಂದ ನೀವು ಸ್ವೀಟ್ ಬ್ರೆಡ್ ಯೂಸ್ ಮಾಡೋದು ಬೇಡ. ಸೊ ಹಂಗಾಗಿ ಸಪ್ಪೆ ಬ್ರೆಡ್ಡೇ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕ್ಲೀನಾಗಿ ಎಲ್ಲ ಟೋಸ್ಟ್ ಮಾಡಿ ಈ ಥರ ಮಾಡ್ಕೊಂಡು ಡಿಫ್ರೆಂಟ್ ಅಡುಗೆಗಳು ಬೇಕು ಅಂದರೆ ನೀವು ಸವಿ ಅಡುಗೆ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.